ಕೇವಲ 16ನೇ ವಯಸ್ಸಿನಲ್ಲಿ ಬರೀ 2,000 ಸೈನಿಕರೊಂದಿಗೆ ಬೃಹತ್ ಸಾಮ್ರಾಜ್ಯದ ವಿರುದ್ಧ ಯುದ್ಧ ಸಾರಿದ ಧೀರನ ಕಥೆ ನಿಮಗೆ ಗೊತ್ತೇ. ಶತ್ರುಗಳು ಇವರನ್ನು ಬೆಟ್ಟದ ಇಲಿ ಎಂದು ಕರೆದರು, ಆದರೆ ಅದೇ ಇಲಿ ಮೊಘಲರ ನಿದ್ದೆಗೆಡಿಸಿ ಇತಿಹಾಸವನ್ನೇ ಬದಲಿಸಿತು. 1630ರಲ್ಲಿ ಶಿವನೇರಿ ಕೋಟೆಯಲ್ಲಿ ಜನಿಸಿದ ಶಿವಾಜಿಗೆ ಅವರ ತಾಯಿ ಜೀಜಾಬಾಯಿಯೇ ಮೊದಲ ಗುರು ಮತ್ತು ಪ್ರೇರಣೆ. ಸಹ್ಯಾದ್ರಿ ಬೆಟ್ಟಗಳ ಭೌಗೋಳಿಕ ಜ್ಞಾನವನ್ನು ಬಳಸಿಕೊಂಡ ಅವರು ಗನೀಮಿ ಕಾವಾ ಅಥವಾ ಗೆರಿಲ್ಲಾ ಯುದ್ಧತಂತ್ರವನ್ನು ರೂಪಿಸಿದರು. ಅವರು ಕೇವಲ ಸೈನಿಕರನ್ನಲ್ಲ, ಬೆಟ್ಟದ ದಾರಿಗಳನ್ನು ಬಲ್ಲ ರೈತರನ್ನೇ ಬಲಿಷ್ಠ ಯೋಧರನ್ನಾಗಿ ಪರಿವರ್ತಿಸಿದರು. 1659ರಲ್ಲಿ ನಡೆದ ಪ್ರತಾಪಗಢದ ಯುದ್ಧದಲ್ಲಿ ಬೃಹತ್ ದೇಹದ ಅಫ್ಜಲ್ ಖಾನ್ ಮೋಸ ಮಾಡಲು ಯತ್ನಿಸಿದಾಗ ಶಿವಾಜಿ ತಮ್ಮ ಬಾಘನಕ್ ಅಂದರೆ ಹುಲಿ ಉಗುರು ಬಳಸಿ ಅವನನ್ನು ಸಂಹರಿಸಿದರು. ಅಷ್ಟೇ ಅಲ್ಲ, ಆಗ್ರಾದಲ್ಲಿ ಔರಂಗಜೇಬನ ಸೆರೆಯಿಂದ ಸಿಹಿತಿಂಡಿಯ ಬುಟ್ಟಿಗಳಲ್ಲಿ ಅಡಗಿ ತಪ್ಪಿಸಿಕೊಂಡ ಅವರ ಚಾತುರ್ಯ ಇಂದಿಗೂ ಅಚ್ಚರಿಯ ಸಂಗತಿ. 1674ರಲ್ಲಿ ಶಿವಾಜಿ ಮಹಾರಾಜರು ಛತ್ರಪತಿ ಎಂದು ಪಟ್ಟಾಭಿಷೇಕ ಮಾಡಿಸಿಕೊಂಡರು. ಇವರು ಆಡಳಿತಕ್ಕಾಗಿ ಅಷ್ಟಪ್ರಧಾನ ಮಂಡಲ ಎಂಬ ಮಂತ್ರಿ ಪರಿಷತ್ತನ್ನು ರಚಿಸಿದರು. ಸಮುದ್ರದ ಮೂಲಕ ಬರುವ ವಿದೇಶಿ ಶತ್ರುಗಳನ್ನು ತಡೆಯಲು ಬಲವಾದ ನೌಕಾಪಡೆಯನ್ನು ಕಟ್ಟಿದ ಕಾರಣ ಇವರನ್ನು ಭಾರತೀಯ ನೌಕಾಪಡೆಯ ಪಿತಾಮಹ ಎಂದು ಕರೆಯಲಾಗುತ್ತದೆ. ಶಿವಾಜಿಯವರ ಜೀವನ ನಮಗೆ ಇಂದಿಗೂ ನಾಯಕತ್ವ ಮತ್ತು ಧೈರ್ಯದ ದೊಡ್ಡ ಪಾಠ. ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ.